ನಮಸ್ತೆ. ವಿಷಯ ಯಾವ ರೋಗಕ್ಕೆ ಯಾವ ಹಣ್ಣು. ಲೇಖಕರು ಧನ್ವಂತರಿ. 24ನೆಯದು ಕಿತ್ತಳೆ ಹಣ್ಣು. ಮೊದಲನೆಯದು, ಕಿತ್ತಳೆ ಹಣ್ಣನ್ನು ಸೇವಿಸುವುದರಿಂದ ಬಾಯಾರಿಕೆ ತಗ್ಗುವುದು ಹಾಗೂ ರಕ್ತ ಶುದ್ಧಿಯಾಗುವುದು. ಎರಡನೆಯದು, ಪ್ರತಿದಿನ ಒಂದು ಕಿತ್ತಳೆ ಹಣ್ಣನ್ನು ತಿನ್ನುವ ಅಭ್ಯಾಸವಿಟ್ಟುಕೊಂಡರೆ ನೆಗಡಿ ಬರುವುದಿಲ್ಲ. ನಿತ್ಯ ಜೀವನದಲ್ಲಿ ಹೊಸ ಹುರುಪು ಉಂಟಾಗುವುದು. ಮೂರನೆಯದು, ಕಿತ್ತಳೆ ಸಿಪ್ಪೆಯನ್ನು ಹಿಚುಕಿದಾಗ ಸುವಾಸನೆ ಬೀರುವ ದ್ರವ ಹೊರಬರುವುದು. ಆ ಸಿಪ್ಪೆಯನ್ನು ಮುಖದ ಮೇಲೆ ಉಜ್ಜುತ್ತಿದ್ದರೆ ಮೊಡವೆಗಳು ಮಾಯವಾಗಿ ಹೋಗುತ್ತವೆ. ನಾಲ್ಕನೆಯದು, ಕಿತ್ತಳೆ ಹಣ್ಣಿನ ರಸಕ್ಕೆ ಜೇನುತುಪ್ಪ ಬೆರೆಸಿ ಕುಡಿದರೆ ಹೃದಯ ದೌರ್ಬಲ್ಯ ಉಳ್ಳವರಿಗೆ ಇದರಿಂದ ಉತ್ತಮವಾಗುತ್ತದೆ. ಐದನೆಯದು, ವಿಷಮಶೀತ ಜ್ವರ ಮತ್ತು ಕ್ಷಯರೋಗದಿಂದ ನರಳುತ್ತಿರುವವರು ಕಿತ್ತಳೆ ಹಣ್ಣಿನ ರಸವನ್ನು ಸೇವಿಸುತ್ತಿದ್ದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಕಿತ್ತಳೆ ಹಣ್ಣಿನಿಂದ ತಯಾರು ಮಾಡಬಹುದಾದಂತಹ ಪಾನೀಯ ಮತ್ತು ತಿನಿಸುಗಳು. ಮೊದಲನೆಯದು, ಕಿತ್ತಳೆ ಹಣ್ಣಿನ ಸ್ಕ್ವಾಷ್. ಎರಡನೆಯದು, ಕಿತ್ತಳೆ ಹಣ್ಣಿನ ಜ್ಯೂಸ್. ನಮಸ್ತೆ. ಧನ್ಯವಾದಗಳು.